ಹಂಪಿ ಉತ್ಸವದಲ್ಲಿ ಸಂದರ್ಭದಲ್ಲಿ ಹಾಸ್ಯ ಪ್ರಸಂಗಗಳು ಬರ್ತಾರೆ, ಇಷ್ಟು ಅದ್ಭುತ ಬರ್ತಾವ್ರಿ ನೋಡ್ಬೇಕ್ರಿ. ಲಕ್ಷಾಂತರ ಜನ ಬಂದುಬಿಟ್ಟಿರ್ತಾರೆ. ಬಸ್ ಬಂತು ಅಂದರೆ ಸೀಟ್ ಹಿಡಿತಾರೆ ರೀ ನಮ್ಮ ಮಂದಿಗಳು. ನೀವು ನೋಡ್ಬೇಕ್ರಿ, ಅದ್ಭುತ ಸೀಟ್ ಹಿಡಿತಾರೆ ರೀ. ಟೋಪಿ ತೆಗಿತಾರೆ, ಟೋಪಿ ಇಟ್ಬಿಡ್ತಾರೆ, ನಂದೇ ಸೀಟ್ ಮಗನ ಇದು ಅಂತಾರೆ. ಟವಲ್ ಇದ್ರೆ ಟವಲ್ ಇಟ್ಬಿಡ್ತಾರೆ, 3 ಸೀಟಿಗೆ ಹಾಕಿಬಿಡ್ತಾರೆ, ಇವು 3 ಸೀಟು ನಮ್ಮಮ್ಮ ಮಗನ ಅಂತಂತಾನೆ. ಖರ್ಚೀಫ್ ಹಾಕ್ತಾರೆ, ಒಬ್ಬರೇ ಇದ್ರೆ ಖರ್ಚೀಫ್ ಹಾಕ್ತಾರೆ. ಟೋಪಿ, ಖರ್ಚೀಫು, ಬೆಡ್ಶೀಟ್ ಏನೈತೆ ಅದನ್ನು ಹಾಕ್ತಾರೆ. ಮೊನ್ನೆ ನೋಡ್ತದೇನೆ ರೀ ಒಬ್ಬನು ಇದಕ್ಕೆ ಪ್ಯಾಂಟ್ ಬಿಚ್ಚಿ ಬಿಡ್ಬೇಕ. ಏನಲ್ಲ ಇದು ಅಂದರೆ, ಸಾರ್ ಟವಲ್ಲು, ಖರ್ಚೀಫು, ಬೆಡ್ಶೀಟ್ ಇಟ್ಬಿಟ್ರೆ ಕದ್ದು ಬಿಡ್ತಾರೆ. ನನ್ನ ಸೈಜ್ನರು ಯಾರೂ ಇಲ್ಲ, ಪ್ಯಾಂಟ್ ಅಲ್ಲೇ ಇರ್ತದೆ ನೋಡ್ಬರ್ರಿ ಅಂತ. ವಾಬಾ ಇವನು ಭಾರಿ ಅದು ಬಿಡಲಿ ಅಂತ. ಅದ್ರಾಗ ಏನಾಗಿದ್ದರೆ, ನನ್ನ ಪಕ್ಕಕ್ಕೆ ಒಬ್ಬರು ಫಾರಿನ್ ಲೇಡಿ ನಿಂತ್ಕೊಂಡಿದ್ದು. ಆಯಮ್ಮ ನನಗೊಂದು ಪ್ರಶ್ನೆ ಕೇಳಿದ್ರು, ಎಕ್ಸ್ಕ್ಯೂಸ್ ಮೀ ಅಂದರು. ಏನಂದರು? ಅದು ಈಸ್ ಇಟ್ ಎ ಬಸ್ ಆರ್ ವಾಷಿಂಗ್ ಮಿಷಿನ್ ಅಂತ ಕೇಳಿದ್ರು ನನಗೆ. ಈ ನನ್ನ ಮಕ್ಕಳು ಬಟ್ಟೆ ಹಾಕಕ್ಕೆ ಹಚ್ಚಿಬಿಟ್ರೆ ಆಯಮ್ಮ ವಾಷಿಂಗ್ ಮಿಷಿನ್ ಅನ್ಕೊಂಬಿಟ್ಟಾಳೆ. ಇಲ್ಲಮ್ಮ ಅದು ವಾಷಿಂಗ್ ಮಿಷಿನ್ ಅಲ್ಲ, ನಮ್ಮ ಜನ ಸೀಟ್ ಹಂಗೆ ಹಿಡಿತಾರೆ ಅಂತಂದು. ಓಹೋ ಸೀಟ್ ಹಂಗೆ ಹಿಡಿತಾರೆ, ರೈಟ್ ಅಂತ. ನಾನೊಂದು ಖರ್ಚಿಫ್ ತಗೊಂಡು ಏನು ಮಾಡಿಬಿಟ್ಟೆ, ಮುದುಕಿ ಕೊಟ್ಟೆ. ಮುದುಕಿ ಒಂದು ಸೀಟ್ ಹಿಡಿಯೇ ಬೇಂದೆ. ಯಪ್ಪ ಹಿಡಿತೀನಿ ಬಾ ಅಂತ ಮುದುಕಿ. ಮೇಲೆ ಬಸ್ ಹತ್ತಿ ಹೋಗಿ ಹಿಂಗೆ ನೋಡ್ತೀನಿ ರೀ, ಅಲ್ಲೊಂದು ಅದ್ಭುತ ಕಾದ್ಬಿಟ್ಟದ್ರಿ. ಒಬ್ಬನ ಸೀಟ್ ಹಿಡ್ದನ್ ರೀ, ಏನು ಇಟ್ಟಿರ್ಬೋದ್ರಲ್ರಿ, ಚಪ್ಪಲಿ ಇಟ್ಬಿಟ್ರನ್ರಿ ಬಿಡಿ ಮಗ. ಏನಲ್ಲೇ ಇದಂದ್ರೆ, ಸಾರ್ ಬಟ್ಟೆ ಇಟ್ಟರೆ ಕದ್ದು ಬಿಡ್ತಾರೆ, ಒಂದೇ ಚಪ್ಪಲಿ ಇಟ್ಟಿನಿ, ಯಾವ ನನ್ನ ಮುಟ್ಟೆನ ನೋಡ್ರಿ ಅಂದ. ಅಲ್ಲ ಇವನಂದ್ರೆ ಆ ಚಪ್ಪಲಿ ಹಿಂಗೆ ತೆಗೆದ್ರೆ ವರ್ಷ ಕೂತ್ಕೊಂಡ್ಬಿಟ್ಟ. ಅವನಿಗೆ ಸೀಟ್ ಸಿಕ್ಬಿಡ್ತು. ನಾನು ಮುದುಕಿ ಕೇಳಿದೆ, ಮುದುಕಿ ಖರ್ಚೀಫಲ್ಲಿ ಐತೆ, ಯಪ್ಪ ಮುಂದೆ ಐತೆ, ಹೋಗು ಅಂದು. ಮುಂದೆ ಎಲ್ಲೈತೆ ಬೇ ಅಂತ ಹಿಂಗೆ ನೋಡ್ಕೊಂತ ಹೋಗ್ತೀನಿ. ನಂದೇನು ಖರ್ಚೀಫ್ ಯಾವನ ಕದ್ದು ಬಿಟ್ಟಾನೆ ಅಂತ ಲೆಕ್ಕ. ಯಾವನ ಕದ್ದನಂತ ಹಿಂಗೆ ನೋಡ್ತೀನಿ ರೀ, ಖರ್ಚೀಫ್ ಯಾವನ ಕದ್ದನ ಎಲ್ಲೈತೆ ಬೇ ಮುದ್ರಿ, ಮುಂದೆ ಐತೆ ಹೋಗಪ್ಪ ಹೋಗಂತ. ಮುಂದಕ್ಕೆ ಹೋಗಿ ನೋಡ್ತೀನಿ ರೀ, ಆ ಮುದುಕಿ ಖರ್ಚೀಫ್ ಎಲ್ಲಿ ಹಾಕೈತೆ ಅಂತೀರಿ, ಡ್ರೈವರ್ ಸೀಟಿಗೆ ಹಾಕಿಬಿಟ್ಟೈತೆ. ಬೇ ಮುದುಕಿ ಏನಿದು ಅಂತಿದೆ. ಯಪ್ಪ ನೀನೇ ಹೇಳಿದಲ್ಲೋ ಖಾಲಿ ಸೀಟ್ಗೆ ಹಾಕಂದು, ಅದು ಒಂದೇ ಖಾಲಿ ಇತ್ತು ಅದಕ್ಕೆ ಹಾಕಿಬಿಟ್ಟೆ ಅಂತ. ಈ ಮುದುಕಿಯರು ಭಾರಿ ಅನಾಹುತ. ಮುದುಕಿಯರು ಎಂಥ ಅನಾಹುತ ಅಂದರೆ, ನೀವು ನೋಡ್ಬೇಕು, ಉತ್ತರ ಕೊಡ್ತಾರೆ ಅವರು, ಕಪಾಳ ಕೊಡ್ದಂಗೆ ಉತ್ತರ ಕೊಡ್ತಾರೆ. ಒಂದು ಮುದುಕಿ ಮೊಮ್ಮಗನ ಎತ್ತಿಗೆ ಬಂದುಬಿಡುತ್ತೆ. ಮೊಮ್ಮಗನ ಎತ್ತಿಗೆ ಬಂದುಬಿಟ್ಟು ಹೈವೇದಾಗ ನಿಂತ್ಕೊಂಡ್ಬಿಟ್ಟತೆ. ಹೋಗಿ ಬರೋ ಬಸ್ಸುಗಳಿಗೆಲ್ಲ ಮೊಮ್ಮಗನ ತೋರಿಸ್ತತೆ, ನಿಲ್ಲಿಸ್ರಿ ಅಂತದ್ದು. ಯಾವನೂ ನಿಲ್ಲಿಸ್ಬಿಟ್ರೆ ಬರ್ರ ಎಲ್ಲರೂ ಹೋಗ್ತಿದ್ದಾರೆ. ಒಬ್ಬ ಸರ್ಕಾರಿ ಬಸ್ ಡ್ರೈವರ್ ಏನು ಮಾಡಿಬಿಟ್ರಿ, ಬಸ್ ಬಂದು ಚಕ್ ಅಂತ ನಿಲ್ಲಿಸ್ಬಿಟ್ಟು ಬಾ ಮುದುಕಿ ಬಾ, ಯಾವ ಊರಿಗೂ ಹೋಗಿ ಬಾ, ಕರ್ಕೊಂಡು ಹೋಗ್ತೀನಿ ಬಾ ಅಂತಂದು. ಮುದುಕಿ ಏನು ಅನ್ಬೇಕ್ರಿ, ಯಪ್ಪ ನಾನು ಯಾವ ಊರಿಗೂ ಹೋಗಂಗಿಲ್ಲೋ ಯಪ್ಪ, ಮೊಮ್ಮಗ ಅಳಕತ್ತೇನೆ, ಒಂದಿಟ್ಟು ಹಾರ್ನ್ ಅಂತಂದೆ. ಮೊಮ್ಮಗನ ಕರ್ಕೊಂಬಂದು ಹಾರ್ನ್ ಬಾರಿಸಿ ಸುಮ್ಮನಿಸ್ಬೇಕಂತ್ರಿ ಮುದುಕಿ. ಎಂತೆಂಥ ಮುದುಕಿಗಳು ಸಿಗ್ತಾವ್ರಿ ಇವು, ಅದ್ಭುತ ಮಾತಾಡ್ತಾವೆ. ನೀವು ನೋಡ್ಬೇಕು. ಒಂದು ಮುದುಕಿ ಹಿಂಗೆ ವಾಕಿಂಗ್ ಹೊಂಟಿತ್ತು ಇಲ್ಲೇ ಲಾಲ್ಬಾಗ್ನಾಗೆ. ಒಬ್ಬ ಹುಡುಗ ಸುಮ್ಮನಿರ್ಬೇಕು, ಹುಡುಗಿ ಕುಂದ್ರಿಸ್ಕೊಂಡು ಹುಡುಗಿ ಹೊಗಳ್ತಿದ್ದ. ಏನಂದ, ಪ್ರಿಯೇ ನೀನೇ ನನ್ನ ಬಾಳಿನ ಬೆಳದಿಂಗಳು ಅಂದುಬಿಟ್ಟ. ಹುಡುಗಿ ಸುಮ್ಮನಿರಲಿಲ್ಲ, ಹುಡುಗಿ ಉತ್ತರ ಕೊಟ್ಲು. ಏನಂದು ಪ್ರಿಯಾ ಅಂದ. ಪ್ರಿಯೇ ನೀನೇ ನನ್ನ ಬಾಳಿನ ಬೆಳದಿಂಗಳು ಅಂತಂದ ತಕ್ಷಣ ಆ ಹುಡುಗಿ ಹೇಳ್ದ, ಪ್ರಿಯಾ ನಿನ್ನ ಬೆಳದಿಂಗಳಿಗೀಗ 3 ತಿಂಗಳು ಅಂದ್ಲು. ಅಂದಿದ್ದೆ ತಡ ಮುದುಕಿ ಕಿವಿ ಗ್ಯಾರಂಟಿ ಏನೋ ಹೇಳ್ತಾರೆ, ಮತ್ತೆ ಹತ್ತಿರ ಹೋದು ಮುದುಕಿ ಹೋದ. ಅವ್ನು ಮತ್ತೆ ಸುಂದರ ಹೋಗ್ಬಿಟ್ರೆ, ಪ್ರಿಯೇ ಈ ನಿನ್ನ ಸುಂದರವಾದ ಕಣ್ಣಲ್ಲಿ ಕಲರ್ಫುಲ್ ಜಗತ್ತೇ ಕಾಣುತ್ತಿದೆ ಅಂದ್ಬಿಟ್ಟ. ಮುದುಕಿ ಸುಮ್ಮನಿದ್ದರೆ ಆಗುತ್ತೆ. ಯಪ್ಪ ನಿನ್ನ ಆ ಹುಡುಗಿ ಕಣ್ಣಾಗ ನಂದು ಕಾಳದೋದು ಎಮ್ಮಿ ಕಾಣಕತ್ತೈತೆ, ಹುಡುಕು ಅಂತ. ಇದು ಏನೇ ತಿಳ್ಕೊಂಬಿಡ್ತದೆ, ಕಣ್ಣಂದ್ರೆ ಹಿಂಗೆ ಅನ್ಕೊಂಡು ತಿಳ್ಕೊಂತಾರೆ ನಿಜ ಹೇಳ್ಬೇಕಂದ್ರೆ. ಇನ್ನು ಪ್ರಸಂಗಗಳು ಹೇಳ್ಬೇಕಂದ್ರೆ, ಈಗ ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂದರೆ, ಜನರನ್ನ ತುಂಬ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀವಿ. ನೀವೇನೇ ಕೆಲಸ ಮಾಡಿದ್ರೆ ಅಟ್ರ್ಯಾಕ್ಟ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಟ್ರ್ಯಾಕ್ಟ್ ಅಂದರೆ, ನೋಡ್ರಿ, ಈಗ LIC ನಿಮ್ಮ ಸರಳ ಸುಂದರ ಜೀವನಕ್ಕಾಗಿ ವಿಮೆ ಮಾಡಿಸಿ ಅಂತಾರೆ. ಸಬ್ಟೈಟ್ಲ್ LIC ಬರುತ್ತೆ, ಸಬ್ಟೈಟ್ಲ್ ಸರಳ ಸುಂದರ ಜೀವನಕ್ಕಾಗಿ ವಿಮೆ ಮಾಡಿಸಿ. ಕೆನರಾ SPM ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಿಮ್ಮ ಗೃಹ ಸಾಲಕ್ಕಾಗಿ ಕಡಿಮೆ ದರದಲ್ಲಿ ಎಲ್ಲ ಅಟ್ರ್ಯಾಕ್ಟ್ ಮಾಡ್ತಾರೆ. ಕಡಿಮೆ ದರದಲ್ಲಿ ಹಂಗೆ ಅಂತಾರೆ. ಒಬ್ಬ ಹೊಸ್ದಾಗಿ ಡಾಕ್ಟ್ರು ಬಂದಿದ್ರು. ಅವನು ಪೇಂಟ್ರಿಗೆ ಹೇಳಿದರು, ಏನಂತ ಹೇಳಿದ್ರು, ನೋಡಪ್ಪ ನನ್ನ ಆಸ್ಪತ್ರೆಗೆ 3 ದಿಕ್ಕಿಗೆ ಹೆಸರು ಬರಿ. ಒಂದು ಕಡೆಗೆ ಸಂಜೀವಿನಿ ಆಸ್ಪತ್ರೆ, ಇನ್ನೊಂದು ಕಡೆಗೆ ಸಂಜೀವಿನಿ ಕ್ಲಿನಿಕ್, ಇನ್ನೊಂದು ಕಡೆ ಸಂಜೀವಿನಿ ಚಿಕಿತ್ಸೆ ಅಂತ ಬರಿ ಅಂತಂದೇಳಿ ಹಾಕಿದ್ದು. 3 ಕಡೆ ಬರಿ ಅಂದರು. ಸರ್ ಅವನು ಕೇಳಿಬಿಟ್ಟ, ಸರ್ ಸಬ್ಟೈಟ್ಲ್ ಸರ್ ಕೆಳಗೊಂದು ಟೈಟ್ಲ್ ಬರೀತಲ್ಲ, ಹಂಗೆ ಬರೀಲೇನ್ರಿ ಸರ್ ಅಂದ. ಬೇಡ ಬಿಡು ಅಂದ್ರೆ ಡಾಕ್ಟ್ರ್, ಇರಲಿ ಸರ್ ಭಾಳ ಚೆನ್ನಾಗಿರ್ತತೆ, ಬರೀನ ಅಟ್ರಾಕ್ಟ್ ಇರ್ತತೆ ಅಂತಂದ್ರೆ. ಬರೀಯಪ್ಪ ಅಂದ್ಬಿಟ್ಟು ಅವ್ರಿಗೆ ಕೇಳಲಿಲ್ಲ, ಏನು ಬರೀತೆ ಅಂತ ಕೇಳಲಿಲ್ಲ. ಬಡಿ ಮಗ ಬೇರೆನೇ ಬರೆದ್ಬಿಡ್ದ. ಈ ಕಡೆ ಬರ್ತದ ಸಂಜೀವಿನಿ ಕ್ಲಿನಿಕ್ ಅಂತ ಬರೆದ್ಬಿಟ್ಟು ಏನಂತ ಬರ್ತಾನೆ ಕೆಳಗೆ, ಕರ್ಕೊಂಡು ಬನ್ನಿ ಒತ್ಕೊಂಡು ಹೋಗಿ ಅಂತ ಬರ್ತದ. ಮುಂದೆ ಬರ್ತೈತೆ ರೀ ಸಂಜೀವಿನಿ ಕ್ಲಿನಿಕ್ ಅಂತ ಸಂಜೀವಿನಿ ಆಸ್ಪತ್ರೆ ಅಂತ ಬರ್ತೈತೋ, ಅಲ್ಲೇನು ಬರ್ತದೆ ರೀ, ಗಾಡಿ ನಮ್ಮದು ಬಾಡಿ ನಿಮ್ಮದು ಅಂತ ಬರ್ತಾನೆ. ಈ ಕಡೆಗೆ ಬರ್ತಾನೆ ರೀ ಸಂಜೀವಿನಿ ಆಸ್ಪತ್ರೆ ಏನಂತ ಬರ್ತಾನೆ ರೀ, ಹಣ ನಮ್ಮದು ಹೆಣ ನಿಮ್ಮದು ಅಂತ ಬರ್ತಾನೆ.
ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇರೋದು ಏನೈತೆ ಅಂತ ಹೇಳ್ತಿರ್ಬೇಕು. ಇನ್ನು ನಮ್ಮ ಸಂಸಾರದಲ್ಲಿ ಹಾಸ್ಯ ಭಾಳ ಚೆನ್ನಾಗಿ ಬರ್ತದೆ. ನಮ್ಮ ಸಂಸಾರ ಅಂದ ತಕ್ಷಣ ನೆನಪಾಗ್ತದೆ. ಅವಾಗೆಲ್ಲ ಹೆಂಗಿತ್ತು ಸಂಸಾರಗಳಂದರೆ, ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತಿದ್ರು. ಅವಾಗೆಲ್ಲ ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತಿದ್ರು. ಈ ಸರ್ಕಾರಗಳು ಬಂದಾದಮೇಲೆ ಪಾಪ್ಯುಲೇಷನ್ನು ಪ್ರಾಬ್ಲಮ್ಮು ಸೊಲ್ಯೂಷನ್ ಹುಡುಕ್ಲಿಕ್ಕೆ ಶುರು ಮಾಡಿದರು. ಕುಟುಂಬ ಯೋಜನೆ ತಂದರು. ಆವಾಗ ಸರ್ಕಾರಗಳು, ಆರೋಗ್ಯ ಮಂತ್ರಿಗಳು ಅವರೆಲ್ಲ ಕೂತ್ಕೊಂಡು ಒಂದು ಡೈಲಾಗ್ಗಳು ಶುರು ಮಾಡಿದ್ರು. ಏನಂತ ನೋಡಿದ್ರು, ಜಗತ್ತಿಗೆ 4 ದಿಕ್ಕು, ಮನೆಗೆ 4 ಮಕ್ಕಳು ಸಾಕು ಅಂದರು. ಅದೊಂದು 10 ವರ್ಷ ನಡೀತಿರೋದು. ಆಮೇಲೆ 10 ವರ್ಷ ಆದಮೇಲೆ ಡೈಲಾಗ್ ಚೇಂಜ್ ಮಾಡಿದರು. ಏನಂತ ಮಾಡಿದ್ರು, ಜಗತ್ತಿಗೆ 3 ದೇವರು, ಬ್ರಹ್ಮ ವಿಷ್ಣು ಮಹೇಶ್ವರ, ಮನೆಗೆ 3 ಮಕ್ಕಳು ಸಾಕು ಅಂದರು. ಅದೊಂದು 10 ವರ್ಷ ನಡೀತಿರಿ. ಆಮೇಲೆ ಒಂದು 10 ವರ್ಷದ ನಂತರ ಬಂತು ಏನಂದರೆ, ನಾವಿಬ್ಬರು ನಮಗಿಬ್ಬರು, ಆರುತಿಗೊಂದು ಕೀರ್ತಿಗೊಂದು ಅಂತ ಬಂತ್ರಿ. ಪ್ರಸ್ತುತ ನಡೀತಿದೆ. ಏನಂತ ಹೇಳಿದ್ರಿ, ಮನೆಗೊಂದು ಕಂದ ಅಲ್ಲ, ಮನೆಗೊಂದು ಮಗು, ಮನೆ ತುಂಬ ನಗು ಅಂತೂ ಮಾಡಿದರು. ಈಗ ನಡೀತಾ ಇರೋದು ಅದೇ, ಮನೆಗೊಂದು ಮಗು, ಮನೆ ತುಂಬ ನಗು ಅಂದರೆ. ಇನ್ನೊಂದು 20 ವರ್ಷ ಹೋಗ್ಲಿದ್ರೆ ಆ ಡೈಲಾಗ್ ಚೇಂಜ್ ಮಾಡಿಬಿಡ್ತಾರಂತೆ. ಏನಂದರೆ, ದಾರಿಗೊಂದು ದೀಪ, ಬೀದಿಗೊಂದು ಪಾಪ ಅಂತ ಮಾಡಿಬಿಡ್ತಾರಂತೆ. ನೀವು ಜಾಣ್ತನ ಉಪಯೋಗಿಸೋಕ್ಕಾದ್ರೆ ಹಿಂಗೆ ಆಗೋದು. ಇನ್ನು ನೀವು ಏನು ಕಂಜೂಸ್ತನ ಮಾಡಿದ್ರು ನಗ್ಲಿಕ್ಕೆ ಮಾತ್ರ ಕಂಜೂಸ್ತನ ಮಾಡಬಾರ್ದಂತೆ. ಎದಕ್ಕಾರ ಕಂಜೂಸ್ತನ ಮಾಡಿರಿ, ನಗ್ಲಿಕ್ಕೆ ಮಾತ್ರ ಕಂಜೂಸ್ತನ ಮಾಡೋದು. ನನ್ನ ಫ್ರೆಂಡ್ ಒಬ್ಬ ಇಷ್ಟು ಕಂಜೂಸ್ ಇದ್ದ. ಇಮ್ಯಾಜಿನ್ ಮಾಡ್ರಿ ಅವ್ನು ಎಷ್ಟು ಕಂಜೂಸ್ ಇದ್ದ ಅನ್ನೋದಕ್ಕೆ ಹೇಳ್ತೀನಿ, ಉದಾಹರಣೆ ಹೇಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ಇಷ್ಟು ಕಂಜೂಸ್ ಇದ್ದ, ಯೂಸ್ಲೆಸ್ ಫೆಲೋ, ಮದುವೆ ಆದಮೇಲೆ ಹನಿಮೂನ್ ಒಬ್ಬನ ಹೋಗಿದ್ದ ಅಂತ. ಎಂಥ ಕಂಜೂಸ್ ಇರಬೇಡಿ, ಇಮ್ಯಾಜಿನ್ ಮಾಡ್ಕೊಳ್ರಿ. ಅಂಥ ಕಂಜೂಸ್ ಒಬ್ಬನು ಅರ್ಜೆಂಟು ಕಾಫಿ ಕುಡಿಬೇಕಾಯ್ತು. ಹೋಟ್ಲಿಗೆ ಓಡಾಡಿ ಬಂದ, ಕೂತ್ಕೊಂಡ. ಅವ್ರ ಎದುರಿಗೆ ಒಬ್ಬ ಯಜಮಾನ್ರು ಪೇಪರ್ ಓದ್ತಾಯಿದ್ರು. ಅಲ್ಲೊಂದು ಕಪ್ ಕಾಫಿ ಇತ್ತು. ಇವನು ಬಂದು ಯಾರು ಮಾತಾಡಿಸ್ತಿಲ್ಲ. ಇವನು ಕಾಫಿ ಕುಡಿಬೇಕು ಅರ್ಜೆಂಟು. ಇವನೊಂದು ಐಡಿಯಾ ಮಾಡ್ದ, ಯಜಮಾನ್ರು ಪೇಪರ್ ಓದ್ತಿದ್ದಾರೆ, ಅವ್ರಿಗಿನ್ನೂ ಕಾಫಿ ಕುಡಿಯೋದು ಲೇಟ್ ಅಂತಕ್ಕಂಥದ್ದೇ, ನಾನು ಆರ್ಡ್ರ್ ಮಾಡಿ ಬರ್ತತ್ತಲ್ಲ ಅದನ್ನು ಅಲ್ಲಿ ರೀಪ್ಲೇಸ್ ಮಾಡಿದ್ರೆ ಆಯ್ತು ಅಂತೇಳಿ ಆ ಕಾಫಿನ ಮೆಲ್ಲ ಕೆಳ್ಕಂಡ ನಿಧಾನ ಕುಡ್ದಿದ್ದೇ ತಡ ಐಡಿಯಾ ಬಂತು ಮನಸ್ಸಿನಾಗೆ. ನಾನು ಕಾಫಿ ಕುಡ್ದಿದ್ದು ಯಜಮಾನ್ರಿಗೆ ಗೊತ್ತಾಗ್ಲಾರ್ದಂಗೆ ಕಪ್ಪು ಅಲ್ಲೇ ಇಟ್ಟು, ಖಾಲಿ ಕಪ್ ಅಲ್ಲೇ ಇಟ್ಬಿಟ್ಟು ಹೋಗ್ಬಿಡೋಣ ಅಂತಂದು ಹೇಳ್ಬಿಟ್ಟು ಹಿಂಗೆ ಇಡ್ಲಿಕ್ಕೆ ಹೊಂಟಿದ್ದರಿ, ಅದು ಏನೋ ವಾಂತಿ ಬರೋಕ್ಕೆ ಶುರುವಾಗ್ಬಿಡ್ತು. ಆ ಕಡೆ ಈ ಕಡೆ ಏನು ವಾಂತಿ ಮಾಡ್ತಾಳೆ, ಅದೇ ಕಪ್ ತಗೊಂಡ ಅದ್ರಾಗೆ ಅಂತ ವಾಂತಿ ಮಾಡ್ದೆ ಇಟ್ಬಿಟ್ಟು ಮೆಲ್ಲಕ್ಕೆ ಇಟ್ಬಿಟ್ಟು ಸಾಕ್ತಿಗೆ ಅಂತ ಹಿಂಗೆ ಹೊಂಟಿದ್ದ. ಅಷ್ಟ ತನಕ ಪೇಪರ್ ಓದ್ತಿದ್ರು. ಆ ಯಜಮಾನ ಸುಮ್ಮನಿರ್ಬೇಕಾ ಬ್ಯಾಡ್ರಿ, ರೀ ಮಿಸ್ಟರ್ ಅಂದರು. ಸಾರ್ ಕರೆದ್ರಾ ಅಂತಂದರು. ಕರೆದೆ ಸಾರ್, ಬರೀಲಿ ಅಂತಂದರು. ಈಗ ನೀನೇನು ಕಪ್ಪನಾಗ ವಾಂತಿ ಮಾಡಿದ್ದೆಲ್ಲ ಅದನ್ನು ನಾನು ಆವಾಗಲೇ ಮಾಡಿಟ್ಟಿದ್ದೆ ಅಂದ. ನಾವು ಸಂಪೂರ್ಣ ಕನ್ನಡದಲ್ಲಾದರೂ ಮಾತಾಡ್ಬೇಕಂತೆ, ಇಲ್ಲ ಇಂಗ್ಲೀಷ್ನಲ್ಲಾದರೂ ಮಾತಾಡ್ಬೇಕಂತೆ. ಆ ಇಂಗ್ಲೀಷ್ ಪದಗಳನ್ನು ಮಧ್ಯೆ ಬಳಸ್ಬಿಟ್ಟು ಅನಾಹುತಕ್ಕೆ ಸಿಕ್ಕಾಕ್ಕೆಂತೀವಂತೆ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಹೇಳ್ಬೇಕಂದ್ರೆ, ಇಬ್ಬರು ದಂಪತಿಗಳು ಡೈವರ್ಸ್ಗೆ ಅಪ್ಲೈ ಮಾಡಿದ್ರಂತೆ. ಜಡ್ಜಿ ಕೇಳಿದ್ರಂತೆ, ಹೇಳಿ ಯಾಕೆ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀರಿ ಅಂತ. ಅವನು ಸುಮ್ಮನಿರ್ಬೇಕು ಬೇಡ್ರಿ, ಏನು ಸರ್ ನಾನು ಮದುವೆಯಾಗಿ 2 ವರ್ಷ ಆಯಿತು, ಆಕೆ ನನಗೆ ಅಡ್ಜಸ್ಟ್ ಆಗಿಲ್ಲ, ನನಗೆ ಬೇಡ ಅಂದ್ಬಿಟ್ನಂತೆ. ಹೌದಾ, ನೀವು ಹೋಗಿ ಅಂತದ್ದು. ಹೋದು ಆ ಶ್ರೀಮತಿನ ಕರೆದು, ನೀನು ಬರಮ್ಮ ಅಂತದ್ದು. ಅವರು ಬಂದರು, ಆ ಶ್ರೀಮತಿ ಬಂದರು. ಹೇಳಿ ನೀವ್ಯಾಕೆ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀರಿ ಅಂತಂದು. ಈ ಹೆಣ್ಮಗಳು ಸುಮ್ಮನಿರ್ಬೇಕು ಬೇಡ್ರಿ, ಏನು ಹೇಳ್ಬೇಕು ರೀ, ಸರ್ ನನಗೆ ಗೊತ್ತಿಲ್ಲ ಸರ್, ಕಾರಣ ಏನಂತ ನನಗೆ ಗೊತ್ತಿಲ್ಲ, ಅವನ್ನೇ ಕೇಳಬೇಕು ಅಂದ್ಬಿಟ್ಲು. ಜಡ್ಜಿ ಎಂಕ್ವೈರಿ ಮಾಡಿದ್ರಲ್ಲ, ಉತ್ತರ ಹೇಳಿದರು, ನೋಡಮ್ಮ ನಿಮ್ಮ ಯಜಮಾನ್ರನ್ನ ನಾನು ವಿಚಾರಣೆ ಮಾಡಿದ್ದೀನಿ, ಅವ್ರು ಹೇಳಿದರು ಮದುವೆಯಾಗಿ 2 ವರ್ಷ ಆಗಿದೆಯಂತೆ, ನೀವು ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲಂತೆ, ನೀವು ಬೇಡ ಅಂತೆ ಅಂದ್ಬಿಟ್ಟು. ಆ ಹೆಣ್ಮಗಳು ಕನ್ನಡದಲ್ಲಿ ಉತ್ತರ ಹೇಳಿದ್ರೆ ಏನಾಗ್ತಿರಲ್ಲ, ಆ ಇಂಗ್ಲೀಷ್ ಪದ ತಗೊಂಡು ಉಪಯೋಗಿಸ್ಬಿಟ್ಲಿ. ಏನಂತಂದ್ರು, ಸಾರ್ ಅವನು ಸುಳ್ಳು ಹೇಳ್ತಾನೆ ರೀ ಸರ್, ಕಾಲೋನಿ ಮಂದಿಯೆಲ್ಲ ಅಡ್ಜಸ್ಟ್ ಆಗ್ಯಾರ್ರಿ ಸರ್, ಇವನಿಗೆ ಏನಾಗೈತೆ ಗೊತ್ತಲ್ಲ ಅಂದ್ಬಿಟ್ಲು. ಹಂಗೆ ಹೇಳ್ಬಾರ್ದಾಯ್ತು, ಕಾಲೋನಿ ಮಂದಿಯೆಲ್ಲ ನನಗೆ ಹೊಂದಾಣಿಕೆಯಲ್ಲಿದ್ದಾರೆ ಅನ್ಬೇಕಾಯ್ತು, ಆಡ್ಬಿಟ್ಟು ಅಡ್ಜಸ್ಟ್ ಆಗಿಲ್ಲ ಅಂದ್ಬಿಟ್ಟು. ಅಂದರೆ ಅನಾಹುತ ಆಗ್ತದೆ ಅನ್ನೋದಕ್ಕೆ ಆ ಮಾತು ಹೇಳ್ದೇನೆ. 4 ಜನ ಶತದಡ್ರು ಊರಿಗೆ ಹೋಗ್ಬೇಕಂತ ರೈಲ್ವೆ ಸ್ಟೇಷನ್ಗೆ ಬಂದರು. ರೈಲ್ವೆ ಸ್ಟೇಷನ್ಗೆ ಬಂದಿದ್ದೆ ತಡ ರೈಲ್ವೆ ಮಾಸ್ಟ್ರಿಗೆ ಕೇಳಿದ್ರು, ಸರ್ ನಾವು ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಟ್ರೈನ್ ಎಲ್ಲೈತ್ರಿ ಅಂತಂದರು. ರೈಲ್ವೆ ಮಾಸ್ಟ್ರ್ ಹಿಂಗೆ ಕಡಿಯಾರು ನೋಡ್ಕೊಂಡ್ರು, ಬೆಂಗಳೂರಿಗೆ ಗಂಟೆ ಅರ್ಧ ಗಂಟೆ ತಡ ಇದೆ ಅಂದರು. ಅರ್ಧ ಗಂಟೆ ತಡ ಇದೆ ನಡ್ರ, ಕಾಫಿ ಕುಡಿದು ಬರೋ ನಡ್ರಿ ಅಂದರು. ಕಾಫಿ ಕುಡಿಲಿಕ್ಕೆ ಹೋಗಿದ್ದಾರೆ, ಕಾಫಿ ಕುಡ್ದಿದ್ದಾರೆ, ಅರ್ಧ ಗಂಟೆ ಟೈಮ್ ಪಾಸ್ ಆಗಿದೆ, ಬೆಂಗಳೂರಿಗೆ ಹೋಗೋ ಟ್ರೈನ್ ಬಂದಿದೆ, ಬೆಂಗಳೂರಿಗೆ ಟ್ರೈನ್ ನಿಧಾನ ಹೊರಟಿದೆ. 4 ಜನ ಶತದಡ್ರಲ್ಲಿ ಒಬ್ಬ ನೋಡಿಬಿಟ್ಟಾರ ರೈಲು ಹೋಗೋದು. ಏಯ್ ಬೆಂಗಳೂರಿಗೆ ಹೋಗೋ ರೈಲು ಹೋಗ್ತಾಯಿದ್ದೆ, ಓಡ್ರ ಅಂತಂದ. ಒಬ್ಬ ಏನು ಮಾಡ್ಬಿಟ್ರಿ, 4 ಮಂದಿದ್ದು ಲಗೇಜ್ ಹೊತ್ಕೊಂಡು ಹೊಡ್ಬಿಟ್ಟ. 4 ಮಂದಿದ್ದು ಲಗೇಜ್ ಹೊತ್ಕೊಂಡು ಹೋಗ್ಬಿಟ್ಟ. ನಿಧಾನಕ್ಕೆ ಟ್ರೈನ್ ಹೋಗ್ತಿತ್ತು, ಒಬ್ಬ ಬೋಗಿ ಒಳಗೆ ಜಂಪ್ ಆಗಿಬಿಟ್ಟ. ಅವನಿಂದ ಇನ್ನೊಬ್ಬ ನಿಧಾನ ಕೊಡಿ ಬರ್ತದೆ, ಅವ್ನು ಇನ್ನೊಂದು ಬೋಗಿ ಒಳಗೆ ಜಂಪ್ ಆಗಿಬಿಟ್ಟ. ರೈಲ್ ಫಾಸ್ಟಾಗಿ ಹೋಗ್ಬಿಡ್ತು, ಇಬ್ಬರಿಗೆ ರೈಲು ಸಿಗಲೇ ಇಲ್ಲ. ಇವರು ಪ್ಲ್ಯಾಟ್ಫಾರ್ಮ್ ಮೇಲೆ ಉಳ್ಕೊಂಬಿಟ್ರು. ಇವರು
ಬೋಗಿ ಒಳಗೆ ಅವರಿಬ್ಬರು, ಇವ್ರು ಪ್ಲಾಟ್ಫಾರ್ಮ್ ಹೇಳ್ಕೊಂಡು ಎಂಥ ಅನ್ಯಾಯ ಆಗ್ಬಿಡ್ತಲ್ಲಮ್ಮ, ನಮಗೆ ರೈಲು ಸಿಗಲಿಲ್ಲ ಅಂತಾರೆ. ಹಿಂಗೆ ಎಂಥ ಕೆಲಸ ಆಗ್ಬಿಡ್ತು, ಏನು ಮಾಡೋದಪ್ಪ ಈಗ, ಎಂಥ ಕಷ್ಟ ಸಿಕ್ಕಾಕೊಂಬಿಟ್ಟಿಲ್ಲ ಅಂತ ಇವರಿಬ್ಬರು ಅನ್ಕೊಂತಿದ್ದಾರೆ, ರೈಲು ಸಿಗದೇ ಇರೋರು. ಆ ಬೋಗಿ ಒಳ ಮುಖಾಮುಖಿ ಭೇಟಿ ಆಗ್ತಾರದಲ್ರಿ, ಇವನು ನೋಡಿ ಅವ್ನು ನಗುತ್ತಾನೆ, ಅವ್ನು ನೋಡಿ ಇವನು ನಗುತ್ತಾನೆ, ಬಿದ್ದು ನಗುತ್ತಿದ್ದಾರೆ. ಬಿದ್ದು ನಗುತ್ತಿದ್ದಾರೆ ಅಂದರೆ ಬಿದ್ದು ನಗುತ್ತಿದ್ದಾರೆ. ನೋಡಿದ್ರು ಒಂದು 5 ನಿಮಿಷ ನೋಡಿದ್ರು. ಒಬ್ಬ ಟಿಕೆಟ್ ಕಲೆಕ್ಟರ್ ಬಂದ. ಸ್ವಾಮಿ ನಿಮ್ಮ ಟಿಕೆಟ್ ತೋರಿಸಿ ಅಂತಂದರು. ಟಿಕೆಟ್ ಕತೆ ಯಾವನಿಗೆ ಹೇಳ್ತಾರೆ, ಹೋಗ್ರಿ ಸರ್ ನಮ್ದು ನಮಗೆ ಆಗೈತಿ, ಇವಾಗ ಟಿಕೆಟ್ ಕೇಳಕ್ಕೆ ಬಂದ. ಟಿಕೆಟ್ ಕತೆ ದೊಡ್ಡ ಕತೆ ಆಗೈತೆ, ಹೋಗ್ರಿ ಆಮೇಲೆ ತೋರಿಸ್ತೀವಿ ಹೋಗ್ರಿ ಅಂತಂದು. ಅಲ್ಲ ಟಿಕೆಟ್ ಆಮೇಲೆ ತೋರಿಸ್ತಾರೆ, ಆಯ್ತು ಬಿಡಲ್ಲ ಅಂತೇಳಿ ಆಮೇಲೆ ಹೋದ್ರು. ಒಬ್ಬ ಪ್ಯಾಸೆಂಜರ್ ನೋಡಿದ್ರೆ 5 ನಿಮಿಷ ನೋಡ್ದ, 10 ನಿಮಿಷ ನೋಡ್ದ, ಸಿಟ್ಟಿಗೆ ಎದ್ದುಬಿಟ್ಟ ಅವನು. ಕಳ್ಳನ ಮಕ್ಕಳ ಹತ್ತಿದಾಗ್ಲಿಂದ ನೋಡ್ತೀನಿ, ಅವ್ನ ಮಕ್ಕ ನೋಡಿ ನೀನು ನಗ್ತೀಯ, ನಿನ್ನ ಮಕ್ಕ ನೋಡಿ ಅವ್ನು ನಗ್ತಾನೆ. ಅವ್ನು ಪಾಪ ಟಿಕೆಟ್ ಕಲೆಕ್ಟ್ರ್ ಟಿಕೆಟ್ ತೋರಿಸಿರ್ಲಿ ಅಂದರೆ ದೊಡ್ಡ ಕತೆ ಆಗೈತೆ ಹೋಗ್ರಿ ಅಂತಾರೆ. ಏನು ಕತೆ ಆಗೈತೆ ಹೇಳಲೇ, ನಾವೊಂದಿಷ್ಟು ನಗ್ತೀವಿ ಅಂದ್ರೆ. ಅಯ್ಯೋ ಯಾರಿಗೆ ಹೇಳ್ರಿ ನೀರಿ ಸರ್, ಊರಿಗೆ ಹೋಗಾರ ಅಲ್ಲೇ ಉಳ್ಕೊಂಬಿಟ್ಟಾರೆ, ಕಳ್ಸಕ್ಕೆ ಬಂದಾರ ನಾವು ಎತ್ತಿಬಿಟ್ಟಿವಿ ಸರ್ ಅಂದಾನ.